ಸ್ನೇಹಿತರೆ ನಮಸ್ಕಾರ. ಈಗ ಸಿದ್ಲಿಂಗು 2 ಸಿನಿಮಾ ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಸಿದ್ಲಿಂಗು ಪಾರ್ಟ್ 2ನಲ್ಲಿ ಈಗ ನಟಿಯಾಗಿ ಅಭಿನಯಿಸ್ತಿರೋದು ಸೋನು ಗೌಡ. ನಟ ಯೋಗಿಗೆ ಪಾರ್ಟ್ನರ್ ಆಗಿ ನಾಯಕಿಯಾಗಿ ನಟಿಸ್ತಿರುವಂಥ ಸೋನು ಗೌಡ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರದಂತಹ ಅದೆಷ್ಟೋ ಸಂಗತಿಗಳಿದ್ದಾವೆ. ಸೋನು ಗೌಡ ಕನ್ನಡದ ಪ್ರಖ್ಯಾತ ನಟಿ. ಇಂತಿ ನಿನ್ನ ಪ್ರೀತಿಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂಥ ಈಕೆ ಅದಕ್ಕಿಂತ ಮೊದಲೇ ಮಲಯಾಳಂ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ಲು ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಇನ್ನು ಈಕೆಯ ಮೂಲ ಹೆಸರು ಸೋನು ಗೌಡ ಅಲ್ಲ. ಜೊತೆಗೆ ಈಕೆ ತಂದೆಯೂ ಕೂಡ ಚಿತ್ರರಂಗದವರೇ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈಕೆಯ ಸಹೋದರಿ ನೇಹಗೌಡ ಅಂತೇಳ್ಬಿಟ್ಟು ಕೆಲವರಿಗೆ ಗೊತ್ತಿದೆಯೇ ಹೊರತು ಸಾಕಷ್ಟು ಜನರಿಗೆ ಅದು ಕೂಡ ಗೊತ್ತಿಲ್ಲ. ಇನ್ನು ಈಕೆಗೆ ಒಂದು ಮದುವೆ ಆಗಿತ್ತು, ಡಿವೋರ್ಸ್ ಕೂಡ ಆಗಿದೆ ಅನ್ನುವಂತಹ ಸಂಗತಿಯು ಕೂಡ ಬಹುಶಃ ಇನ್ನೂ ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ. ಹಾಗಾದರೆ ಸೋನು ಗೌಡ ಕುರಿತಾದಂತಹ ಇಂತಹ ರೋಚಕ ಅಂಶಗಳನ್ನು ಮತ್ತು ಕುತೂಹಲಕಾರಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೋನು ಗೌಡ ನಟನೆಯನ್ನು ಇಷ್ಟಪಡದವರೇ ಕಡಿಮೆ. ಒಂದು ಸ್ಥಿತ ಸೌಂದರ್ಯದ ಮೂಲಕ ಮತ್ತು ಮುಗ್ಧ ನಗುವಿನ ಮೂಲಕ ಎಂಥವ್ರನ್ನಾದರೂ ಕೂಡ ಸೆಳೆಯುವಂಥ ಸಾಮರ್ಥ್ಯ ಇರುವಂತಹ ನಟಿ ಅಂತ ಹೇಳಿದ್ರೆ ಈಕೆ. 2008ರಲ್ಲಿ ಬಂದಂತಹ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ನಮನ ಅನ್ನುವಂಥ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂತಹ ಸೋನು ಗೌಡ ನಂತರ ಸಾಕಷ್ಟು ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳನ್ನೇ ಮಾಡಿದ್ದಾಳೆ. ಈಕೆ ಮಾಡಿರುವಂಥ ಒಂದೊಂದು ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾವೆ. ಈಕೆಯ ತಂದೆಯ ಹೆಸರು ರಾಮಕೃಷ್ಣ. ಅವರು ಕನ್ನಡದ ಪ್ರಖ್ಯಾತ ಮೇಕಪ್ ಆರ್ಟಿಸ್ಟು. ಈಕೆಯ ಮೂಲ ಹೆಸರು ಶ್ರುತಿ ರಾಮಕೃಷ್ಣ ಅಂತೇಳಿ. ಈಕೆಯ ಸಹೋದರಿಯೇ ನೇಹಗೌಡ ಗೊಂಬೆ ಅನ್ನುವಂಥ ಪಾತ್ರವನ್ನು ನಿರ್ವಹಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದಂಥ ನಟಿ. ಆದರೆ ಈ ಶ್ರುತಿ ರಾಮಕೃಷ್ಣ ಯಾವಾಗ ಇಂತಿ ನಿನ್ನ ಪ್ರೀತಿ ಅನ್ನುವಂತಹ ಕನ್ನಡದ ಸಿನಿಮಾದಲ್ಲಿ ನಟಿಸಿದರೋ ಬಳಿಕ ಸೋನುಗೂ ಆಗಿ ನಂತರ ಪರಿಚಿತರಾಗ್ತಾರೆ. ಸೋನು ಗೌಡ ಅಂತಲೇ ಇವತ್ತಿಗೆ ಖ್ಯಾತಿಯನ್ನು ಪಡೆದಿರುವಂಥ ಈಕೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾಳೆ. ಜೊತೆಗೆ ಅವಾರ್ಡ್ಗಳನ್ನು ಕೂಡ ವಿನ್ ಮಾಡಿಕೊಂಡಿದ್ದಾಳೆ, ಅಂದರೆ ಪಡೆದಿದ್ದಾರೆ. ಇಂತಹ ಸೋನು ಗೌಡ ಜೀವನದಲ್ಲಿ ಸಾಕಷ್ಟು ರೋಚಕವಾದಂತಹ ಅಂಶಗಳು ಅಥವಾ ದುರ್ಘಟನೆಗಳು, ದುರಂತಗಳು ನಡೆದಿದ್ದು. ಅವೆಲ್ಲವನ್ನು ಕೂಡ ಮೆಟ್ಟು ನಿಂತು ಇವತ್ತಿಗೆ ಮತ್ತೊಮ್ಮೆ ತಮ್ಮ ಕೆರಿಯರ್ನ ಒಂದು ಕಂಬ್ಯಾಕನ್ನು ನಿರೀಕ್ಷೆ ಮಾಡ್ತಿರುವಂಥ ಸೋನು ಗೌಡ ಸಿದ್ಲಿಂಗು ಪಾರ್ಟ್ 2 ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. 23 ಮಾರ್ಚ್ 1990ರಲ್ಲಿ ಹುಟ್ಟಿದಂತೆ ಈಕೆಗೆ ಈಗ ಸದ್ಯಕ್ಕೆ 33 ವರ್ಷ. ಇನ್ನು ಈಕೆಯ ಊರು ಬೆಂಗಳೂರಿನಲ್ಲಿ ಹುಟ್ಟಿ ಅಲ್ಲೇ ಓದಿ ಅಲ್ಲೇ ಬೆಳೆದಂಥ ಈಕೆ ಮಲಯಾಳಂ ಚಿತ್ರರಂಗದ ಮೂಲಕ ಬಣ್ಣವನ್ನು ಹಚ್ಚಿದ್ಲು. ಆ ಮೂಲಕ ಮಲಯಾಳಂ ಸಿನಿಮಾವನ್ನು ಮಾಡಿ ನಂತರ ಕನ್ನಡಕ್ಕೆ ಪಾದಾರ್ಪಣೆಯನ್ನು ಮಾಡಿತ್ತು. ಇನ್ನು ಈಕೆ 2010ರಲ್ಲಿ ಮನೋಜ್ ಗೌಡ ಅನ್ನುವಂತಹ ಉದ್ಯಮಿ ಜೊತೆಗೆ ಮದುವೆಯನ್ನು ಆಗ್ತಾರೆ. ಆದರೆ ಕೆಲವೇ ಕೆಲವು ವರ್ಷದಲ್ಲಿ ಮನೋಜ್ ಗೌಡ ಮತ್ತು ಇವರ ನಡುವೆ ಅಂತಹ ಒಂದು ದಾಂಪತ್ಯದಲ್ಲಿ ಸಾಮರಸ್ಯ ಕಾಣದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ವರ್ಷದಲ್ಲೇ ಇವರು ದೂರ ಆಗ್ತಾರೆ. ನಂತರ ಡಿವೋರ್ಸನ್ನು ಕೂಡ ಮಾಡಿಕೊಳ್ತಾರೆ. 2016ರಲ್ಲಿ ಇವರು ಒಂದು ದೊಡ್ಡ ಸಂಚಲನ ಸುದ್ದಿಗೆ ಗುರಿಯಾಗ್ತಾರೆ. ಅದೇನು ಅಂತ ಹೇಳಿದ್ರೆ ಇವರ ಖಾಸಗಿ ಫೋಟೋಸ್ಗಳು ಲೀಕ್ ಆಗ್ತದೆ. ಇದು ಇಡೀ ಕನ್ನಡ ಚಿತ್ರರಂಗವನ್ನೇ ಶೇಕ್ ಮಾಡಿತ್ತು. ಯಾಕಂತ ಹೇಳಿದ್ರೆ ಒಬ್ಬ ನಟಿಯ ಖಾಸಗಿ ಈ ರೀತಿಯಾದಂಥ ಫೋಟೋಸ್ಗಳು ಲೀಕ್ ಆಗೋದು ಅಂತ ಹೇಳಿದ್ರೆ ಅದು ಸಹಜವಾಗಿ ಎಂಥವರಿಗಾದರೂ ಕೂಡ ಆಘಾತಕಾರಿಯೇ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಚಿತ್ರರಂಗ ಅಂದ್ರೇ ಹಾಗೆ ಕಲರ್ಫುಲ್ ದುನಿಯಾದಲ್ಲಿ ಹೆಣ್ಮಕ್ಳು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಕಾಗೋದಿಲ್ಲ. ಈಗಾಗಲೇ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೋಚ್ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಿದ್ದಂಥ ಸಮಯ ಅದು. ಯಾವುದು 2016 ಇದೆಯಲ್ಲ, ಈ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಿದ್ದಂಥ ಸಮಯ ಇದು. ಅದೇ ಸಂದರ್ಭದಲ್ಲಿ ಇಂತಿ ನಿನ್ನ ಪ್ರೀತಿಯ ಖ್ಯಾತಿಯ ಸೋನು ಗೌಡ ಅವರ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳು ನಡೆದಿತ್ತು. ಜೊತೆಗೆ ಸೋನು ಅವರು ತಮ್ಮ ಪತಿಯ ಜೊತೆಗೆ ಬಹಳ ಆತ್ಮೀಯವಾಗಿದ್ದಂಥ ಫೋಟೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಸುದ್ದಿಯನ್ನು ನೋಡಿ ಇಡೀ ಸ್ಯಾಂಡಲ್ವುಡ್ ಮತ್ತು ಸೋನು ಗೌಡ ಅಭಿಮಾನಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವಿದ್ದಂತಹ ನಟಿ ಸೋನು ಗೌಡ ಅವರ ಮಾನ ಮರ್ಯಾದೆಗೆ ಧಕ್ಕೆ ತರುವಂಥ ಕೆಲಸವನ್ನು ಯಾರೋ ಕಿಡಿಗೇಡಿ ಮಾಡಿಬಿಟ್ಟಿದ್ದ. ಅಷ್ಟಕ್ಕೂ ಸೋನು ಅವರು ಇದನ್ನು ನಿರಾಕರಿಸಲಿಲ್ಲ. ಹೌದು, ಅದು ನನ್ನದೇ ಖಾಸಗಿ ಫೋಟೋ, ಬಟ್ ನನ್ನ ಇಮೇಲ್ ಐಡಿಯನ್ನು ಯಾರೋ ಹ್ಯಾಕ್ ಮಾಡಿ ಆ ಫೋಟೋಸ್ಗಳನ್ನೆಲ್ಲ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸೋನು ಗೌಡ ಹೇಳ್ತಾರೆ.
ಇನ್ಫ್ಯಾಕ್ಟ್ ಆ ಸಂದರ್ಭದಲ್ಲಿ ಸೋನುಗೌಡ ಕ್ಲಾರಿಟಿಯನ್ನು ಕೊಡ್ತಾರೆ. ಇದರಲ್ಲಿ ನನ್ನ ಪತಿಯ ಅಂದರೆ ಮಾಜಿ ಪತಿಯ ಪಾತ್ರ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ನನ್ನ ಭವಿಷ್ಯವನ್ನು ಹಾಳು ಮಾಡೋದಕ್ಕಾಗಿ ಇಮೇಲನ್ನು ಹ್ಯಾಕ್ ಮಾಡಿ ಫೋಟೋಸ್ಗಳನ್ನು ಯಾರೋ ಕಿಡಿಕಿಡಿಯೊಬ್ಬ ಜಾಲತಾಣದಲ್ಲಿ ಶೇರ್ ಮಾಡುತ್ತಿದ್ದಾನೆ, ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳ್ಬಿಟ್ಟು ಈ ರೀತಿ ಆಗೋದಕ್ಕಿಂತ 4 ದಿನ ಮೊದಲೇ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದೆ ನಾನು ಅನ್ನುವಂಥ ವಿಚಾರವನ್ನು ಆ ಸಂದರ್ಭದಲ್ಲಿ ಸೋನುಗೌಡ ಹೇಳಿದರು. ಅದಾದ ಬಳಿಕ ಸೋನುಗೌಡ ಒಂದಷ್ಟು ಕಾಲ ಸೈಲೆಂಟ್ ಆಗಿ ಇದ್ದರು. ಯಾವುದೇ ಸಿನಿಮಾಗಳಲ್ಲೂ ಕೂಡ ನಟಿಸಲಿಲ್ಲ. ಆ್ಯಕ್ಚುಲಿ ಆ ಟೈಮ್ನಲ್ಲಿ ಡಿಪ್ರೆಷನ್ಗೂ ಕೂಡ ಹೋಗಿದ್ದರು. ಯಾಕಂತ ಹೇಳಿದ್ರೆ ಸಹಜವಾಗಿ ಅಲ್ವಾ, ಒಂದು ಹುಡುಗಿಯ ಅಥವಾ ಒಂದು ಯುವತಿಯ ಇಂತಹ ಖಾಸಗಿ ಫೋಟೋಸ್ಗಳು ವೈರಲ್ ಆಗ್ತವೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಶಾಕ್ ಆಗಲೇಬೇಕು. ಅದೇ ರೀತಿ ಈಕೆಗೂ ಕೂಡ ಆಗಿತ್ತು. ಅಂಥ ಆಘಾತದಿಂದ ಈಕೆ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡ್ಳು. ನಂತರ ಒಂದೊಂದೇ ಸಿನಿಮಾಗಳನ್ನು ಒಪ್ಪಿಕೊಳ್ತಾ ಅದರಿಂದ ಹೊರಗಡೆ ಬಂದರು. ಬಟ್ ಇವತ್ತಿಗೂ ಕೂಡ ಇಲ್ಲಿ ಪತಿಯ ಬಗ್ಗೆ ಆಕೆ ಎಲ್ಲೂ ಕೂಡ ದೂರೋದಿಲ್ಲ. ಆ ಒಂದು ಘಟನೆಗೆ ಪತಿಯ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು 2ನೇ ಮದುವೆ ಬಗ್ಗೆನೂ ಕೂಡ ಸಾಕಷ್ಟು ಸಲ ಚರ್ಚೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೋನುಗೌಡ ಏನು ಸೌಂದರ್ಯವತಿ, ಆಮೇಲೆ ವರ್ಷವೂ ಕೂಡ 33 ವರ್ಷ, ಇನ್ನೊಂದು ಮದುವೆ ಆಗಬಹುದಲ್ವಾ ಅಂತೇಳಿ ಸಾಕಷ್ಟು ಜನ ಕೇಳಿದಾಗ ಇಲ್ಲಪ್ಪ, ಒಂದು ಮದುವೆ ಆಗಿನೇ ನನಗೆ ಸಾಕಾಗಿ ಹೋಗಿದೆ, ಮತ್ತೊಂದು ಮದುವೆ ಆಗುವಂತಹ ಒಂದು ಸಾಮರ್ಥ್ಯ ನನ್ನ ಕೈಯಲ್ಲಿ ಈಗ ಇಲ್ಲ ಅನ್ನುವಂಥ ಮಾತನ್ನೇ ಸೋನುಗೌಡ ಹೇಳ್ತಾರೆ. ಆಮೇಲೆ ಮದುವೆ ಅನ್ನೋದು ಅಷ್ಟು ಈಸಿ ಅಲ್ಲ, ಮಾತನಾಡೋದಕ್ಕೆ ಈಸಿ, ಬಟ್ ಅಷ್ಟು ಈಸಿ ಅಲ್ಲ ಮದುವೆ. ಹಾಗಾಗಿ ನಾನು ಮದುವೆಯಿಂದ ದೂರ ಇರಬೇಕು ಅಂತೇಳಿ ಬಯಸ್ತೇನೆ. ಈ ಮದುವೆ ಅಂದರೆ ಒಬ್ಬ ಪಾರ್ಟ್ನರ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮದುವೆ ಆಗೋದಾದರೆ ಅದಕ್ಕೆ ಮದುವೆ ಅಂತೇಳಿ ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮದುವೆ ಅನ್ನುವಂಥ ವಿಚಾರದಲ್ಲಿ 2ನೇ ಮದುವೆ ಅನ್ನುವಂಥ ವಿಚಾರದಲ್ಲಿ ಸೋನುಗೌಡ ಎಲ್ಲೋ ಒಂದು ಕಡೆ ದೂರ ತಳ್ತಾನೆ ಇದೆ. ಯಾಕಂತ ಹೇಳಿದ್ರೆ ಮೊದಲನೇ ಮದುವೆ ಜೀವನದಲ್ಲಿ ಎಡವಿದ್ರು. ನನಗೆ ಆಗ ಬಹಳ ಚಿಕ್ಕ ವಯಸ್ಸು, ನನಗೆ ಮೆಚುರಿಟಿ ಇರಲಿಲ್ಲ. ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದು ನಿಜ. ಜೀವನದಲ್ಲಿ ಅಂತಹ ಪೆಟ್ಟು ಬೀಳದಿದ್ದರೆ ಇವತ್ತಿನ ಈ ಸೋನುವನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಅನಿಸುತ್ತೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತೇಳ್ಬಿಟ್ಟು ಕೆಲವೊಮ್ಮೆ ಅನಿಸುತ್ತೆ ಅಂತಲೇ ಈಕೆ ವಿವರಿಸ್ತಾರೆ. ಕೆಲವೊಮ್ಮೆ ಯಾಕೆ ಇಷ್ಟೆಲ್ಲ ಆಯಿತು ಅಂತೇಳಿ ಅನ್ನಿಸ್ತದೆ, ನನಗೆ ಯಾಕೆ ಅಂತಲೂ ಕೂಡ ಅಂದ್ಕೊಳ್ತೇನೆ ಅಂತಲೂ ಕೂಡ ಸೋನು ಹೇಳ್ತಾರೆ. ಆದರೂ ಎಲ್ಲವನ್ನು ಕೂಡ ಮರೆತು ಮುಂದೆ ಸಾಗಬೇಕು. ನನ್ನ ಪಾಸ್ಟನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅದರ ಬಗ್ಗೆ ಕೊರಗುತ್ತಾ ಕೂರೋಕ್ಕೂ ಕೂಡ ಆಗೋದಿಲ್ಲ. ಇವತ್ತಿನವರೆಗೂ ಕೂಡ ಕೆಲವರ ಬಗ್ಗೆ ಕೆಲವು ಪ್ರಶ್ನೆಗಳು ಹಾಗೇ ಇದ್ದಾವೆ. ಪೋಷಕರು ಬೆಂಬಲಕ್ಕೆ ನಿಂತರು, ಅದರಿಂದ ನಾನು ಹೊರಬರೋದಕ್ಕೆ ಸಾಧ್ಯವಾಯಿತು. ನನಗೆ ಮಾತ್ರವಲ್ಲ, ನಾನು ಮದುವೆ ಹಾಕಿದ್ದಂಥ ವ್ಯಕ್ತಿ ಕೂಡ ಖಿನ್ನತೆಗೆ ಒಳಗಾಗಿದ್ದರು. ಇಬ್ಬರಿಗೂ ಕೂಡ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ ಅನ್ನೋದನ್ನು ಕೂಡ ಸೋನು ಬಹಿರಂಗವಾಗಿ ಹೇಳ್ತಾರೆ. ಇವತ್ತಿಗೂ ಕೂಡ ನಾವಿಬ್ಬರು ಸ್ನೇಹಿತರ ರೀತಿ ಇದ್ದೀವಿ, ಹಾಗಾಗಿ ಮಾತನಾಡ್ತಾ ಇರ್ತೀವಿ. ಜಗಳ ನಮ್ಮ ನಡುವೆ ನಡೆಯಲಿಲ್ಲ. ಅದು ನನಗೆ ಇಷ್ಟವೂ ಕೂಡ ಇರಲಿಲ್ಲ. ಅವ್ರಿಗೂ ಅದನ್ನೇ ಹೇಳಿದ್ದೆ. ತಮ್ಮ ಬಗ್ಗೆ ಅವರು ಹೇಳಿದರು. ಆ ವಯಸ್ಸಲ್ಲಿ ಏನು ತಪ್ಪಾಯಿತೋ ಏನೋ ಗೊತ್ತಿಲ್ಲ. ನಾವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಒಳ್ಳೆಯವರೇ. ಮಾಧ್ಯಮದಲ್ಲಿ ಏನೇನೋ ಬಂತು. ನಿಜ ಹೇಳಬೇಕು ಅಂದರೆ ಯಾರೋ ಹ್ಯಾಕರ್ ಮಾಡಿದಂಥ ಕೆಲಸ ಅದು, ಅವರು ಮಾಡಿದಂಥ ಕೆಲಸ ಅಲ್ವೇ ಅಲ್ಲ ಅನ್ನೋದನ್ನು ಕೂಡ ಹೇಳಿದರು. ಬಟ್ ಅಂತಹ ಸಮಯದಲ್ಲಿ ಅವರು ನನ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ, ನಾನು ಕುಗ್ಗಿ ಹೋಗಿದ್ದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಎಲ್ಲರೂ ನನ್ನನ್ನು ದೂಷಿಸೋದಕ್ಕೆ ಆರಂಭಿಸ್ತಾರೆ. ನಾನು ಹೊರಗಡೆ ಹೋದರೆ ಹುಡುಗರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಆ ಸಮಯದಲ್ಲಿ ನಾನು ಸತ್ತೇ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅಷ್ಟು ಹಿಂಸೆ ಆಗಿತ್ತು, ಅಷ್ಟು ಹೀನಾಯವಾಗಿ ಮಾತನಾಡ್ತಾಯಿದ್ರು. ಅದು ನನ್ನ ಪತಿಗೆ ಅರ್ಥವಾಗ್ತಾ ಇರಲಿಲ್ಲ. ನಾನು ತಪ್ಪು ತಿಳಿದುಕೊಂಡಿದ್ದೆ, ಅವ್ರದ್ದೇ ಸಮಸ್ಯೆ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಡಿವೋರ್ಸ್ ಬಳಿಕ ಅವರ ಜೊತೆಗೆ ಮಾತನಾಡಿದೆ. ಅವರು ತಮ್ಮ ವರ್ಷನನ್ನು ಹೇಳಿದಾಗ ನಾವಿಬ್ಬರೂ ಕೂಡ ತಪ್ಪು ಮಾಡಿದ್ದೀವಿ ಅಂತೇಳಿ ಅನ್ನಿಸ್ತು. ಬಟ್ ಇವತ್ತು ಇಬ್ಬರು ಕೂಡ ಆರಾಮಾಗಿ ಖುಷಿಯಾಗಿ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಆ ರೀತಿ ನಡೀತು. ಆದರೆ ನಾವಿಬ್ಬರು ಒಟ್ಟಿಗೆ ಇರಬೇಕಾಗಿತ್ತು. ಇಬ್ಬರಿಗೂ ಕೂಡ ಈಗ ಅನ್ನಿಸ್ತಿದೆ, ಸುಮ್ಮನೆ ಎಲ್ಲವನ್ನು ಕೂಡ ಕಾಂಪ್ಲಿಕೇಟ್ ಮಾಡಿಕೊಂಡ್ವಿ ಅಂತೇಳಿ ಅನ್ನಿಸ್ತಿದೆ. ವಿಧಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. 2010ರಲ್ಲಿ ನಾನು ಮದುವೆ ಆಗಿದ್ದೆ. 2018ರಲ್ಲಿ ಡಿವೋರ್ಸನ್ನು ಪಡ್ಕೊಂಡೆ. ದೂರ ಆಗೋದಕ್ಕೆ ದೊಡ್ಡ ಕಾರಣ ಇರಲಿಲ್ಲ, ಆದರೆ ಪ್ರಬುದ್ಧತೆ ಇರಲಿಲ್ಲ. ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಂತಹ ಸನ್ನಿವೇಶ ಎದುರಾಗಿದ್ದೇ ಭಾರಿ ಕಷ್ಟದಿಂದ. ಹಾಗಾಗಿ ಆ ಕಷ್ಟವನ್ನು ಎದುರಿಸೋದು ಕೂಡ ನಮಗೆ ದೊಡ್ಡ ಸವಾಲಾಗಿತ್ತು. ಆಗ ನನಗೆ ಗೊತ್ತಾಗಲಿಲ್ಲ, ನನ್ನ ಮಾಜಿ ಪತಿಗೆ ನನ್ನ ಮೇಲೆ ಕೋಪ ಇತ್ತು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀಯ ಅನ್ನುವಂಥ ಆರೋಪವೂ ಕೂಡ ಇತ್ತು. ಆದರೆ ನಾನು ಎಂದೂ ಕೂಡ ಕೆಟ್ಟದಾಗಿ ಮಾತನಾಡಿರಲಿಲ್ಲ. ಇದರಿಂದ ವೈಮನಸ್ಸು ಶುರುವಾಯಿತು. ಕೋರ್ಟ್ನಲ್ಲಿ ಡಿವೋರ್ಸ್ ವೇಳೆ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನು ಕೂಡ ಮಾಡಲಿಲ್ಲ. ಹಾಗಿರುವಾಗ ಹೊರಗಡೆ ಹೇಗೆ ಮಾತನಾಡಲಿ? ನನ್ನ ಮಾಜಿ ಪತಿ ಒಳ್ಳೆಯವರೇ, ಕೆಟ್ಟವರಲ್ಲ. ಬಹಳ ಪ್ರೀತಿಸಿದ್ದೆ, ಅದಕ್ಕೆ ಮದುವೆ ಕೂಡ ಆಗಿತ್ತು. ಮಾಧ್ಯಮದಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ಯಾ ಅಂತ ಹೇಳ್ಬಿಟ್ಟು ಆರೋಪಿಸಿದ್ರು, ಆದರೆ ನಾನು ಮಾತನಾಡಿರಲಿಲ್ಲ.
ಆ ಸಂದರ್ಭದಲ್ಲಿ ನಮ್ಮ ವಕೀಲರು ಏನೂ ಕೂಡ ಮಾತನಾಡಬಾರ್ದು ಅಂತೇಳಿ ಹೇಳಿದರು. ಹಾಗಾಗಿ ಮಾತನಾಡಲಿಲ್ಲ. ನಾನು ಮಾತನಾಡಿದ್ದಿದ್ದರೆ ಜನಕ್ಕೆ ಏನೂ ಕೂಡ ಪ್ರಯೋಜನ ಆಗ್ತಿರಲಿಲ್ಲ. ಸಾಕಷ್ಟು ಮಾತನಾಡಿದ್ದೀವಿ, ಸಾಕಷ್ಟು ಕಷ್ಟವನ್ನು ಎದುರಿಸಿದ್ದೀವಿ, ಎಲ್ಲ ಮುಗಿದ ಅಧ್ಯಾಯ, ಇನ್ನಾದರೂ ಕೂಡ ಮರೆತು ಮುಂದುವರಿಯೋಣ ಅಂತೇಳ್ಬಿಟ್ಟು ಸೋನು ಇವತ್ತಿಗೆ ಹೇಳ್ತಾ ಇದ್ದಾರೆ. ಬಟ್ಟು ಅವರಲ್ಲಿ ಒಂದಂತೂ ಇವತ್ತಿಗೂ ಕೂಡ ಕಾಡ್ತಾ ಇದೆ, ತಪ್ಪು ಮಾಡಿದ್ವಿ, ದುಡುಕಿದ್ವಿ ಅಂತೇಳಿ. ಅದು ಇಬ್ಬರಲ್ಲೂ ಕೂಡ ಇದೆ ಅನ್ನೋದನ್ನು ಸ್ವತಃ ಸೋನುವೇ ಒಪ್ಪಿಕೊಳ್ತಾರೆ. ಇವತ್ತು ಸೋನು ಒಬ್ಬ ಪ್ರಬುದ್ಧ ನಟಿಯಾಗಿ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿರುವಂಥ ಮತ್ತು ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳುತ್ತಿರುವಂಥ ನಟಿಯಾಗಿಯೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರೆ. ಈಗಾಗಲೇ ತಮ್ಮ 2ನೇ ಇನ್ನಿಂಗ್ಸನ್ನು ಶುರು ಮಾಡಿರುವಂತಹ ಸೋನು ಕೂಡ ಸಿದ್ಲಿಂಗು 2 ಮೂಲಕ ಮತ್ತೊಂದು ಒಳ್ಳೆಯ ಅವಕಾಶವನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಈ ಮೂಲಕ ಮತ್ತಷ್ಟು ಚಿತ್ರರಂಗದ ಪ್ರೇಮಿಗಳಿಗೆ, ಸಿನಿ ಪ್ರೇಮಿಗಳಿಗೆ ಇಷ್ಟ ಆಗಲಿ, ಹತ್ತಿರವಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ನಿಮಗೇನಿಸುತ್ತೆ ಸ್ನೇಹಿತರೆ? ಸೋನುಗೌಡ ಬದುಕಿನ ಈ ಕಷ್ಟದ ಪುಟಗಳನ್ನು ತೆರಿತಾ ಹೋದಾಗ, ಅವರ ಮಾತುಗಳನ್ನು ಕೇಳ್ತಾ ಹೋದಾಗ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.